ಹಾಯ್ ಹೆಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಶಾರ್ಟ್ ವಿಡಿಯೋಗೆ ಒಂದು ಕಂಟೆಂಟ್ನ ತೊಗೊಂಡು ಬಂದಿದ್ದೀನಿ. ಇವತ್ತು ನಿಮಗೇನಾದರೂ ಶಾರ್ಟ್ ವಿಡಿಯೋ ಮಾಡಬೇಕು, ನಮಗೆ ಯಾವುದೇ ರೀತಿ ಕಂಟೆಂಟ್ ಸಿಗ್ತಿಲ್ಲ, ನಮಗೆ ಫೇಸ್ ತೋರಿಸಿ ಕೂಡ ನಮಗೆ ಶಾರ್ಟ್ ವಿಡಿಯೋ ಎಲ್ಲ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಒಂದು ಈಸಿಯಾದಂತಹ ಒಂದು ಕಂಟೆಂಟ್ ಇದು. ತುಂಬ ತುಂಬ ಈಸಿಯಾಗಿ ಈ ಚಾನಲ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಡೈಲಿ 3-4 ವೀಡಿಯೋಸ್ನ ಕೂಡ ನೀವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಬೋದು. ಈ ಕಂಟೆಂಟ್ ಬಂದುಬಿಟ್ಟು ತುಂಬಾ ಕ್ಯೂಟ್ ಆಗಿದೆ. ಮತ್ತು ಈ ಕಂಟೆಂಟ್ನ ಬಂದ್ಬಿಟ್ಟು ಎಲ್ಲರೂ ತುಂಬ ಇಷ್ಟಪಟ್ಟು ನೋಡ್ತಾರೆ. ಯೂಟ್ಯೂಬಲ್ಲೆಲ್ಲ ಟ್ರೆಂಡಿಂಗಲ್ಲಿದೆ. ಯೂಟ್ಯೂಬ್ ಆಗಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲೆಲ್ಲ ಈ ಕಂಟೆಂಟ್ ಬಂದ್ಬಿಟ್ಟು ತುಂಬಾ ಟ್ರೆಂಡಿಂಗಲ್ಲಿದೆ. ಓಕೆನಾ? ಇದು ಬಂದುಬಿಟ್ಟು ಯಾವುದಪ್ಪ ಇದು ಯಾವ ರೀತಿ ವಿಡಿಯೋ ಅಂತ ಹೇಳೋದಾದರೆ, ಕ್ಯೂಟ್ ಕ್ಯಾಟಿಂದು ವೀಡಿಯೋಸ್ಗಳು ಫ್ರೆಂಡ್ಸ್. ಇದು ಬಂದುಬಿಟ್ಟು ಈ ರೀತಿ ವಿಡಿಯೋನ ಬಂದ್ಬಿಟ್ಟು ಎಲ್ಲರೂ ತುಂಬ ಇಷ್ಟಪಟ್ಟು ನೋಡ್ತಾರೆ. ಇದಕ್ಕೆ ನೀವು ಟ್ರೆಂಡಿಂಗ್ ಆಗಿರೋ ಸಾಂಗನ್ನು ಆ್ಯಡ್ ಮಾಡೋದ್ರಿಂದ ನಿಮ್ಮದು ಚಾನಲ್ ಟ್ರೆಂಡಿಂಗ್ ಆಗಿರೋ ಸಾಂಗನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ವಿಡಿಯೋ ಬೇಗನೆ ಗ್ರೋ ಆಗುತ್ತೆ, ನಿಮ್ಮ ವಿಡಿಯೋ ಬೇಗನೆ ವೈರಲ್ ಆಗುತ್ತೆ. ಓಕೆನಾ? ಹಾಗಿದ್ರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಕ್ಯೂಟ್ ಕ್ಯಾಟ್ ವೀಡಿಯೋಸ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಫುಲ್ ಡೀಟೇಲಾಗಿ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಾರೆ ನೋಡಿ. ಫ್ರೆಂಡ್ಸ್, ಮತ್ತೆ ನಿಮಗೆ ಆ ಚಾನಲ್ನ ಕೂಡ ತೋರಿಸ್ತೀನಿ ನಾನು. ಈ ರೀತಿ ವೀಡಿಯೋಸ್ನ ಯಾರೆಲ್ಲ ಅಪ್ಲೋಡ್ ಮಾಡ್ತಿದ್ದಾರೆ, ಅವ್ರ ಚಾನಲ್ ಯಾವ ರೀತಿ ಇದೆ ಅಂತ, ಅದರಿಂದ ನಿಮಗೂ ಕೂಡ ಒಂದು ಐಡಿಯಾ ಸಿಗುತ್ತೆ ಯಾವ ರೀತಿ ವೀಡಿಯೋಸ್ನ ಕ್ರಿಯೇಟ್ ಮಾಡೋದಂತ. ಓಕೆನಾ? ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮತ್ತು ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರು ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಮತ್ತು ಇಲ್ಲಿ ನಾನು ಒಂದು ಸ್ಕ್ರೀನ್ಶಾಟನ್ನು ಹಾಕಿದ್ದೀನಿ ನೋಡಿ. ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ಲಾಗಿ ಸಪೋರ್ಟ್ ಮಾಡಿ, ಅವ್ರ ಚಾನಲ್ಗೆ ಸಪೋರ್ಟ್ ಮಾಡಿ, ಮತ್ತು ಅವ್ರ ವೀಡಿಯೋನ ನೋಡಿ ಲೈಕ್ ಮಾಡಿ. ಓಕೆನಾ ಫ್ರೆಂಡ್ಸ್? ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ಮೊದಲು ನಿಮಗೆ ನಾನೊಂದು ಚಾನಲ್ನ ತೋರಿಸ್ಬಿಡ್ತೀನಿ, ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಮೊದಲು ಯೂಟ್ಯೂಬ್ನ ಆನ್ ಮಾಡ್ಕೊಂಡು ಕ್ಯೂಟ್ ಕ್ಯಾಟ್ ಅಂತ ಸರ್ಚ್ ಮಾಡಿದ್ರೆ ಸಾಕು, ನಿಮಗೆ ಎಷ್ಟು ರೀತಿ ವೀಡಿಯೋಸ್ಗಳು ಶೋ ಆಗ್ತಿದೆ. ಇದರಲ್ಲಿ ಒಂದು ವಿಡಿಯೋ ನಾನು ತೋರಿಸ್ತೀನಿ ನೋಡಿ ನಿಮಗೆ. ಓಕೆನಾ ಫ್ರೆಂಡ್ಸ್, ಅವ್ರದ್ದು ವಿಡಿಯೋ ಬಂದುಬಿಟ್ಟು ನೋಡಿ, ಇಲ್ಲಿ ಶೋ ಆಗ್ತಿದೆ ನಿಮಗೆ. ಬರೀ 157 ವೀಡಿಯೋಸ್ ಅಷ್ಟೇ ಹಾಕಿದ್ದಾರೆ ನೋಡಿ. ಈ ರೀತಿ ಕ್ಯಾಟ್ಸ್ದು ನೋಡಿ, ಎಷ್ಟು ಅವ್ರದ್ದು ಕಲರ್ಫುಲ್ ಆಗಿದೆ. ಮತ್ತು ಈ ರೀತಿ ವೀಡಿಯೋಸ್ನ ನೋಡಿದ್ರೆ ಯಾರು ಕೂಡ ಸ್ಕಿಪ್ ಕೂಡ ಮಾಡಲ್ಲ, ಅಷ್ಟು ಚೆನ್ನಾಗಿ ಅಟ್ರಾಕ್ಟಿವ್ ಆಗಿದೆ. ಎಷ್ಟು ಕ್ಯೂಟ್ ಆಗಿದೆ ನೋಡಿ ಇದು ಕ್ಯಾಟ್ ವೀಡಿಯೋಸ್ಗಳು ನೋಡಿ. ಇನ್ನೊಂದು ಚಾನಲ್ ತೋರಿಸ್ತೀನಿ ನೋಡಿ ನಾನಿಲ್ಲಿ ನಿಮಗೆ. ಇನ್ನೊಂದು ಚಾನಲ್ ಇದೆ, ಆ ಚಾನಲಲ್ಲಿ ಬಂದುಬಿಟ್ಟು ಎಷ್ಟು ಕಮ್ಮಿ ವೀಡಿಯೋಸ್ ಹಾಕಿದ್ದಾರೆ ಅಂದರೆ ಅವರು. ಈ ಚಾನಲಲ್ಲಿ ನೋಡಿ ಬರೀ 18 ವೀಡಿಯೋ ಅಷ್ಟೇ ಹಾಕಿದ್ದಾರೆ. ಅದರಲ್ಲಿ 1000 ಮೇಲೆ ಏನು ಅವ್ರದ್ದು ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಓಕೆನಾ? ನೋಡಿ ಎಷ್ಟು ಕ್ಯೂಟ್ ಆಗಿದೆ ಇವ್ರದ್ದು ಕ್ಯಾಟ್ ವೀಡಿಯೋಸ್ಗಳು ಬಂದ್ಬಿಟ್ಟು. ಇದರಲ್ಲೆಲ್ಲ ತುಂಬ ತುಂಬಾ ವ್ಯೂಸ್ ಕೂಡ ಬರುತ್ತೆ. ಓಕೆನಾ? ತುಂಬಾ ಈಸಿಯಾಗಿ ನೀವು ಕ್ರಿಯೇಟ್ ಕೂಡ ಮಾಡ್ಬೋದು. ನಿಮಗೆ ಒಂದು 5 ನಿಮಿಷ 10 ನಿಮಿಷದಲ್ಲಿ ನೀವು 2-3 ವೀಡಿಯೋಸ್ನಾದರೂ ಕ್ರಿಯೇಟ್ ಮಾಡ್ಕೊಳ್ಬೋದು. ಡೈಲಿ ಶಾರ್ಟ್ ವೀಡಿಯೋ ಹಾಕೋರಿಗೆ ತುಂಬಾ ಈಸಿಯಾಗಿ ಈ ರೀತಿ ಚಾನಲ್ಸ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಈ ರೀತಿ ಚಾನಲ್ಸ್ನ ಮಾಡಿ ನೀವು ಡೈಲಿ 3-4 ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗಿ ಬೇಗನೆ ನಿಮ್ಮ ಚಾನಲ್ ಗ್ರೋ ಆಗುತ್ತೆ. ಈ ರೀತಿ ಇಮೇಜಸ್ ಏನಿದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಪಿಂಟ್ರೆಸ್ಟ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಯಾರ್ಯಾರ ಹತ್ರ ಪಿಂಟ್ರೆಸ್ಟ್ ಆ್ಯಪ್ ಇಲ್ಲ ಅವರು ಗೂಗಲ್ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಈಸಿಯಾಗಿ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಮೊದಲು ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನೋಡಿ, ಈಗ ನಾನು ತೋರಿಸ್ತೀನಿ. ಇದನ್ನು ಈ ರೀತಿ ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚ್ ಬಾರಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ. ಈಗ ನೀವೇನಾದರೂ ನ್ಯೂ ಆಗಿ ಯೂಸ್ ಮಾಡ್ತಿದ್ರೆ ನೀವು ಇದನ್ನು ಲಾಗಿನ್ ಆಗಬೇಕಾಯ್ತಾ. ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಲಾಗಿನ್ ಆಗಿ. ಲಾಗಿನ್ ಆದಮೇಲೆ ನೋಡಿ, ಇಲ್ಲಿ ಸರ್ಚ್ ಬಾರ್ ಏನಿದೆ ಅದರಲ್ಲಿ ಈ ರೀತಿ ಸರ್ಚ್ ಮಾಡಿ ಕ್ಯೂಟ್ ಕ್ಯಾಟ್ ಇಮೇಜಸ್ ಅಂತ ಟೈಪ್ ಮಾಡಿ. ಓಕೆನಾ? ಇಮೇಜ್. ಓಕೆನಾ? ಈ ರೀತಿ ಟೈಪ್ ಮಾಡಿದಾಗ ನಮಗೆ ಈ ರೀತಿ ನೋಡಿ ಕ್ಯಾಟ್ದು ವೀಡಿಯೋಸ್ಗಳು ಈ ರೀತಿ ಟೈಪ್ ಮಾಡಿದಾಗ ನಮಗೆ ಕ್ಯಾಟ್ದು ತುಂಬಾ ಇಮೇಜಸ್ಗಳು ಬರುತ್ತೆ. ಇದರಲ್ಲಿ ನಮಗೆ ಯಾವ ಟೈಪಲ್ಲಿ ಬೇಕೋ ಆ ಟೈಪಿಂದ ನಾವು ಡೌನ್ಲೋಡ್ನ ಮಾಡ್ಕೊಳ್ಬೋದು. ಓಕೆನಾ? ನಾನು ನೋಡಿ ಈ ರೀತಿ ಇದನ್ನು ಟೈಪ್, ಈಗ ನಾವು ಏನು ವೀಡಿಯೋದಲ್ಲಿ ನೋಡಿದ್ವಿ ನೋಡಿ, ಈ ರೀತಿ ಇತ್ತಲ್ವ, ಈ ರೀತಿ ಕ್ಯಾಟನ್ನು ನಾನು ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಇದರಲ್ಲಿ ನಿಮಗೆ ಯಾವುದೇ ರೀತಿ ಕಂಟೆಂಟಿಗೆ ಯಾವುದೇ ರೀತಿ ಹುಡ್ಕಾಡೋದೇ ಬೇಡ. ನಿಮಗೆ ಎಷ್ಟು ಬೇಕಷ್ಟು ಇಮೇಜಸ್ ಇಲ್ಲಿ ಸಿಗುತ್ತೆ. ನೀವು ಡೈಲಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ವೀಡಿಯೋಸ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಓಕೆನಾ? ಈಗ ನಮಗೇನು ಇಮೇಜ್ ಸಿಕ್ಕಿದೆ, ಈಗ ನಾವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ. ಡೌನ್ಲೋಡ್ ಮಾಡ್ಕೊಳ್ಳೋದು ಈಸಿ ನೋಡಿ. ಇಲ್ಲಿ ನಾವು 3 ಡಾಟ್ ಏನಿದೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡೋದಷ್ಟೇ. ಈಸಿಯಾಗಿ ಡೌನ್ಲೋಡ್ ಆಗುತ್ತೆ ನಮ್ಮದು ಇಮೇಜ್ ಬಂದುಬಿಟ್ಟು. ಓಕೆನಾ? ಈಗ ನಾವು ಇಲ್ಲಿಂದ ಬ್ಯಾಕ್ ಹೋಗೋಣ. ನಾನು ಕೂಡ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಒಂದು 2-3 ಇಮೇಜಸ್ನ. ಈಗ ನಮಗೆ
ಇಮೇಜ್ ಸಿಕ್ಕಿದೆ. ಈಗ ನಾವೇನು ಇದನ್ನು ಏನು ಮಾಡಬೇಕು, ಎಡಿಟ್ ಮಾಡಬೇಕು. ಸ್ವಲ್ಪ ನಾವು ಆ್ಯನಿಮೇಷನ್ ಎಲ್ಲ ಹಾಕಿಬಿಟ್ಟು ಈ ಇಮೇಜಸ್ನ ಎಡಿಟ್ ಮಾಡಬೇಕು. ಎಡಿಟ್ ಮಾಡೋದಕ್ಕೆ ನಾನು ಇನ್ಶಾರ್ಟ್ ಆ್ಯಪನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಕೈನ್ ಮಾಸ್ಟರಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬೋದು, ಬೇರೆ ಎಡಿಟಿಂಗ್ ಆ್ಯಪ್ಗಳನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ನೀವು. ಓಕೆನಾ, ಬನ್ನಿ ಈಗ ನಾನು ಇನ್ಶಾರ್ಟ್ ಆ್ಯಪಲ್ಲಿ ಯಾವ ರೀತಿ ಎಡಿಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇನ್ಶರ್ಟ್ ಆ್ಯಪನ್ನು ಓಪನ್ ಮಾಡಿಕೊಂಡು ಇಲ್ಲಿ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಬೇಕು. ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ನ್ಯೂ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮದೇನು ಇಮೇಜಸ್ ಇದೆ ಅದು ನಾವು ಇವಾಗ ಡೌನ್ಲೋಡ್ ಏನು ಮಾಡ್ಕೊಂಡ್ವಿ ಅದನ್ನು ನಾವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಾನು ಬಂದುಬಿಟ್ಟು ತುಂಬಾ ಇಮೇಜಸ್ನ ಸೇಮ್ ನಾವು ಆ ವಿಡಿಯೋ ಏನು ನೋಡಿದ್ವಿ ಅದರಲ್ಲಿರೋ ರೀತಿದೆ ಇಮೇಜಸ್ನ ತೊಗೊಂಡಿದ್ದೀನಿ. ನೀವು ಕೂಡ ಇದನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೊಂದು 5-6 ತೊಗೊಳ್ತಿದ್ದೀನಿ. ಓಕೆನಾ, ನಾನು ಜಾಸ್ತಿ ಲೆಂತಿ ಮಾಡಿ ತೋರಿಸ್ತಿಲ್ಲ, ನಿಮ್ಗೆ ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ನಾನು ಒಂದು ಸ್ವಲ್ಪ ಇಮೇಜಸ್ನ ತೊಗೊಂಡು ಮಾಡಿ ತೋರಿಸ್ತೀನಿ. ಈಗ ಈ ರೀತಿ ನಾವು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕ್ಯಾನ್ವಾಸ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮದು ಶಾರ್ಟ್ ವೀಡಿಯೋಗಲ್ವ ಇದು, ಹಂಗಾಗಿ ನಾವು 9:16ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮತ್ತೆ ಬಂದುಬಿಟ್ಟು ಫ್ರೆಂಡ್ಸ್, ನಾವು ಬರೀ ಶಾರ್ಟ್ ವೀಡಿಯೋಸ್ನೇ ಹಾಕಬೇಕಾ, ಲಾಂಗ್ ವೀಡಿಯೋ ಯಾವ ರೀತಿ ಹಾಕೋದು ಅನ್ನೋದಾದರೆ, ನಿಮ್ಮದು ಶಾರ್ಟ್ ವೀಡಿಯೋ ತುಂಬ ಚೆನ್ನಾಗಿ ಹೋಗ್ತಿದೆ, ಚೆನ್ನಾಗಿ ವ್ಯೂಸ್ ಬಂದು ನಿಮಗೆ ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಎಲ್ಲ ಗೇನ್ ಆದಮೇಲೆ ನೀವು ಲಾಂಗ್ ವೀಡಿಯೋನು ಕೂಡ ಹಾಕ್ಬೋದು. ಹೆಂಗಂದರೆ ನಿಮ್ಮದೊಂದು 3-4 ವೀಡಿಯೋಸ್ನ ಒಟ್ಟಿಗೆ ಮಾಡಿಕೊಂಡು ನಿಮ್ಮದು ಒಂದು ಲಾಂಗ್ ವೀಡಿಯೋಗೆ ಹಾಕಿ. ಈಗ ಏನು ಆಲ್ರೆಡಿ ನೀವು ಯೂಟ್ಯೂಬ್ಗೆ ಶಾರ್ಟ್ ವೀಡಿಯೋಗೆ ಹಾಕ್ತೀರಾ, ಅದೇ ವೀಡಿಯೋಸ್ನ 5 ವೀಡಿಯೋಸ್ನ ಆ್ಯಡ್ ಮಾಡಿ ಒಂದು ಲಾಂಗ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ. ಓಕೆನಾ, ಅರ್ಥ ಆಯಿತು ಅಂದ್ಕೊಳ್ತೀನಿ. ಆ ರೀತಿ ಮಾಡೋದ್ರಿಂದನೂ ಕೂಡ ನಿಮಗೆ ಲಾಂಗ್ ವೀಡಿಯೋಸ್ನೂ ಹಾಕ್ಬೋದು, ಶಾರ್ಟ್ ವೀಡಿಯೋಸ್ನೂ ಹಾಕ್ಬೋದು. ಆದರೆ ಇವಾಗ ನೀವು ನ್ಯೂ ಚಾನಲ್ನ ಮಾಡಿಕೊಂಡು ಅದರಲ್ಲಿ ರೆಗ್ಯುಲರ್ ಆಗಿ ಬಂದುಬಿಟ್ಟು ನೀವೇನು ಮಾಡಿ ಶಾರ್ಟ್ ವೀಡಿಯೋಸ್ನೇ ಹಾಕ್ತಾ ಹೋಗಿ. ಓಕೆನಾ, ಈಗ ನೋಡಿ ಇದನ್ನು ಕ್ಯಾನ್ವಾಸ್ ಮಾಡ್ಕೊಂಡಿದ್ದೀವಿ. ಈಗ ಈ ಇಮೇಜಸ್ ಎಲ್ಲ ಇರುತ್ತಲ್ಲ, ಈ ಇಮೇಜಸ್ನ ನಾವೇನು ಮಾಡಬೇಕು, ಸ್ವಲ್ಪ ಈ ರೀತಿ ಮಾಡ್ಕೊಳ್ಬೇಕು. ಓಕೆನಾ, ಇದು ಕರೆಕ್ಟ್ ಇದೆ ಫಸ್ಟ್ ಒನ್. ಈ ಸೆಕೆಂಡ್ ಒನ್ ಇದೆ ನೋಡಿ, ಇದು ಸ್ವಲ್ಪ ಶಾರ್ಟ್ಸ್ ಆಗಿದೆ, ಇದನ್ನು ಸ್ವಲ್ಪ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಈ ರೀತಿ ಝೂಮ್ ಮಾಡ್ಕೊಳ್ಳೋದು ಅಷ್ಟೇ. ಓಕೆನಾ, ಇದು ಕರೆಕ್ಟಾಗಿದೆ. ಚೂರು ಈ ರೀತಿ ಝೂಮ್ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ ಝೂಮ್ ಮಾಡ್ಕೊಳ್ಳಿ. ಯಾವುದೆಲ್ಲ ಶಾರ್ಟ್ಸ್ ಆಗಿದೆ ಈ ರೀತಿ ನೋಡಿ, ಚಿಕ್ಕ ಇಮೇಜ್ ಇದ್ದರೆ ಈ ರೀತಿ ಸ್ವಲ್ಪ ಝೂಮ್ ಮಾಡಿ. ನಾನು ಎಲ್ಲದನ್ನೂ ಝೂಮ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಮೇನ್ ಕೆಲಸ ಮಾಡಬೇಕಾಗಿರೋದು, ನೀವು ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ ಈ ಅಡ್ಜಸ್ಟ್ ಏನಿದೆಯಲ್ವಾ, ಇದನ್ನು ಜಾಸ್ತಿ ಅಥವಾ ಕಮ್ಮಿ ಸ್ವಲ್ಪ ಇದಿಷ್ಟನ್ನು ಮಾಡ್ಕೊಳ್ಳಿ. ಇದನ್ನು ಎಲ್ಲದಕ್ಕೂ ನೀವು ಮಾಡೋದು ಬೇಡ. ನೋಡಿ ಇಲ್ಲಿ ಅಡ್ಜಸ್ಟ್ ಮೇಲೆ ಹೋಗಿ ಈ ರೀತಿ ಇಷ್ಟು ನಾನು ಬ್ರೈಟ್ನೆಸ್ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ, ಇಲ್ಲಾಂದರೆ ಸ್ವಲ್ಪ ಈ ರೀತಿ ಜಾಸ್ತಿ ಮಾಡ್ಕೊಳ್ಳಿ. ಇಲ್ಲಿ ಡಬಲ್ ಲೈನ್ ಕಾಣಿಸ್ತಿದೆಯಲ್ಲ, ರೈಟ್ ಮಾರ್ಕ್ ಇದೆಯಲ್ಲ ಇಲ್ಲಿ ಡಬಲ್, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫಿಲ್ಟರ್ ಅಪ್ಲೈ ಟು ಆಲ್ ಅಂತ ಇದೆ, ಆಲ್ ಎಲ್ಲದ್ರ ಮೇಲೂ ಅಪ್ಲೈ ಆಗಿದೆ. ಓಕೆನಾ, ನೀವು ಮತ್ತೆ ಒಂದೊಂದಕ್ಕೆ ಅಡ್ಜಸ್ಟ್ ಮಾಡೋದು ಬೇಕಾಗಿಲ್ಲ, ಎಲ್ಲದಕ್ಕೂ ಅಪ್ಲೈ ಆಗಿದೆ. ಈಗ ಮೇಯ್ನ್ ಬಂದುಬಿಟ್ಟು ಏನಪ್ಪ ಅಂದರೆ, ಈಗ ಇದಕ್ಕೆ ನಾವು ಎಫೆಕ್ಟ್ಸ್ನ ಹಾಕಬೇಕು. ಇದೇನಿಲ್ಲ, ಬರೀ ಸೀದಾ ಇಮೇಜಸ್ ಇದೆ ಅಲ್ವಾ. ನಾವು ಇದಕ್ಕೆ ಎಫೆಕ್ಟ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಈಗ ನಾವು ಎಫೆಕ್ಟ್ ಹಾಕೋದಕ್ಕೆ ಮೊದಲು ಇಲ್ಲಿ ಆ್ಯನಿಮೇಷನ್ಸ್ ಏನಿದೆ ಅದನ್ನು ತಗೊಳ್ಳೋಣ. ಫಸ್ಟ್ ಒನ್ ಬಂದುಬಿಟ್ಟು ಇದನ್ನು ತಗೊಳ್ಳೋಣ, ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ವೀಡಿಯೋದು ಡ್ಯೂರೇಷನ್ ಜಾಸ್ತಿ ಬೇಡ, ನಮಗೆ ಜಾಸ್ತಿ ಲೆಂತ್ ಬೇಡ, ಒಂದಿಷ್ಟಿಷ್ಟು ಸಾಕು. ಜಾಸ್ತಿ ಲೆಂತ್ ಇದ್ದರೆ ಅದು ಚೆನ್ನಾಗಿ ಅನಿಸಲ್ಲ ವೀಡಿಯೋ. ಶಾರ್ಟ್ ವೀಡಿಯೋಗೆ ಜಾಸ್ತಿ ಲೆಂತಾಗಿ ಇಟ್ಕೊಳ್ಬಾರ್ದು. ನೋಡಿ ಈ ರೀತಿ ನೀವು ಈಗ 5-6 ಇಮೇಜ್ ಏನು ತೊಗೊಂಡಿದ್ದೀವಿ ಅದೇ ರೀತಿ ನಿಮಗೆ ಎಷ್ಟು ಇಮೇಜ್ ಬೇಕೋ ಅದನ್ನ ಕೂಡ ನೀವು ತೊಗೊಳ್ಬೋದು. ಈ ರೀತಿ ಇಮೇಜನ್ನು ನಾವು ಈ ರೀತಿ ಡ್ಯೂರೇಷನ್ ಏನಿದೆ ಅದರಿಂದ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಇನ್ನು ಇಲ್ಲಿ ಮಾರ್ಕ್ ಕಾಣಿಸ್ತಿದೆಯಲ್ವ ನಿಮಗೆ, ಸ್ಪ್ಲಿಟ್ ಮಾಡಿರೋದು ಇಲ್ಲೊಂದು ಮಾರ್ಕ್ ಕಾಣಿಸ್ತಿದೆಯಲ್ಲ ನಿಮಗೆ, ಈ ಮಾರ್ಕ್ ಮೇಲೆ ಜಸ್ಟ್ ಈ ರೀತಿ ಕ್ಲಿಕ್ ಮಾಡಿ ನಿಮಗೆ ಇಲ್ಲೇ ಎಫೆಕ್ಟ್ಸ್ಗಳು ಸಿಗುತ್ತೆ ನೋಡಿ. ಇಲ್ಲಿಂದನೇ ಒಂದೊಂದು ಎಫೆಕ್ಟ್ಸ್ನ ನಾವು ಆ್ಯಡ್ ಮಾಡ್ತಾ ಹೋಗೋಣ. ಮತ್ತು ಇದಕ್ಕೆ ಬಂದುಬಿಟ್ಟು ಇದು ಮತ್ತು ಇದು ನಿಮಗೆ ಯಾವ್ದು ಬೇಕೋ ಅದನ್ನ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲೇ ಒಳ್ಳೊಳ್ಳೆ ಎಫೆಕ್ಟ್ಸ್ ಇದೆ. ಮತ್ತು ಅದು ನಿಮಗೆ ಎಫೆಕ್ಟ್ಸ್ ಬೇಡ, ಫಿಲ್ಟರಿಂದ ಆ್ಯನಿಮೇಷನ್ಸ್ ಬೇಕು ಅನ್ನೋದಾದರೂ ಕೂಡ ನೋಡಿ ಇಲ್ಲಿ ಆ್ಯನಿಮೇಷನ್ನಿಂದನೂ ನೀವು ಹಾಕ್ಕೊಳ್ಬೋದು. ಒಳ್ಳೊಳ್ಳೆ ಆ್ಯನಿಮೇಷನ್ಸ್ಗಳು ಸಿಗುತ್ತೆ ನೋಡಿ. ಇಲ್ಲಿ ಈ ಥರದ್ದು ಹಾಕ್ಬೋದು. ನೋಡಿ ಇದು ಈ ರೀತಿಯೆಲ್ಲ ನೀವು ಆ್ಯನಿಮೇಷನ್ಸ್ ಕೂಡ ಹಾಕ್ಬೋದು. ಓಕೆನಾ, ನೋಡಿ ಈಗ ಫಿಲ್ಟರ್ ಕೂಡ ಅಡ್ಜಸ್ಟ್ ಮಾಡಿದ್ದೀವಿ, ಆ್ಯನಿಮೇಷನ್ಸ್ ಕೂಡ ಹಾಕಿದ್ದೀವಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ.
ಓಕೆನಾ. ಈಗ ಬಂದುಬಿಟ್ಟು ಮೇನ್ ಕೆಲಸ ಏನಪ್ಪ ಅಂದರೆ ನಮ್ಮದು ಟೆಕ್ಸ್ಟ್ ಬರಿಬೇಕು ಆಯಿತಾ. ಟೆಕ್ಸ್ಟಿಗೆ ಇಲ್ಲಿ ಬಂದುಬಿಟ್ಟು ನಾನು ಕ್ಯೂಟ್ ಕ್ಯಾಟ್ ಅಂತ ಅಷ್ಟೇ ಹಾಕ್ತಾಯಿದ್ದೀನಿ. ನೀವು ನಿಮ್ಮ ಇಷ್ಟದ ಪ್ರಕಾರ ನೀವು ಏನು ಬೇಕಾದರೂ ಬರಿಬೋದು. ಓಕೆನಾ. ಕ್ಯಾಟ್ ಅಂತ ಹಾಕಿ ಸ್ಮಾಲಾಗಿ ಇದನ್ನು ಇಲ್ಲಿ ಅಡ್ಜಸ್ಟ್ ಮಾಡಿದ್ದೀನಿ. ಮತ್ತು ಇನ್ನು ಇದು ವೀಡಿಯೋದು ನಮ್ಮ ವೀಡಿಯೋ ಲೆಂತ್ ಎಷ್ಟಿದೆ ಅಲ್ಲಿ ತನಕನೂ ಈ ಟೆಕ್ಸ್ಟನ್ನು ನಾವು ಏನು ಮಾಡಬೇಕು, ಡ್ರ್ಯಾಗ್ ಮಾಡಬೇಕು. ಇಲ್ಲಿ ತನಕನೂ ನೋಡಿ ಈ ರೀತಿ ನಾವು ಲಾಂಗ್ ಪ್ರೆಸ್ ಮಾಡಿ ಈ ರೀತಿ ಇದು ಮಾಡಿದ್ರೆ ಸಾಕು. ಈಗ ಮತ್ತೆ ನಾವೇನು ಮಾಡಬೇಕು, ಟೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಚಾನಲ್ ನೇಮು ಸಾನು ಕ್ರಿಯೇಟರ್ 0.2 ಇದನ್ನು ಕೂಡ ಹಾಕಿದ್ದೀನಿ. ಇದ್ರದ್ದು ಕಲರ್ ಶೇಡ್ ಏನಿದೆ ಚೇಂಜ್ ಮಾಡ್ಕೊಳ್ಬೇಕು ನಾವು. ನೋಡಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿಂದ ನಾವು ಇದ್ರ ಒಬ್ಯಾಸಿಟಿ ಏನಿದೆ ಅದನ್ನ ಕಮ್ಮಿ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಇದನ್ನು ಕೂಡ ಸ್ಮಾಲಾಗಿ ಮಾಡಿಬಿಟ್ಟು ಇಲ್ಲಿ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಇದನ್ನ ಕೂಡ ಫುಲ್ ವೀಡಿಯೋಗೆ ನಾವು ಈ ರೀತಿ ಡ್ರ್ಯಾಗ್ ಮಾಡಬೇಕು. ಓಕೆನಾ. ಈ ರೀತಿ ಡ್ರ್ಯಾಗ್ ಮಾಡಿದ್ದೀನಿ. ಇನ್ನು ಬಂದುಬಿಟ್ಟು ಇದರಲ್ಲಿ ಯಾವುದೇ ರೀತಿ ವಾಲ್ಯೂಮ್ ವಾಯ್ಸ್ ಏನೂ ಇಲ್ಲ ಅಲ್ವಾ. ಈಗ ಇನ್ಶಾರ್ಟ್ ವಾಟರ್ ಮಾರ್ಕ್ ಏನಿದೆ ಅದನ್ನು ಕೂಡ ರಿಮೂವ್ ಮಾಡ್ಕೊಳ್ಬೇಕು. ಓಕೆನಾ ಫ್ರೆಂಡ್ಸ್, ಈಗ ಈ ವಾಟರ್ ಮಾರ್ಕ್ ಕೂಡ ರಿಮೂವ್ ಆಗಿದೆ. ಇವಾಗ ನೋಡಿ ನಮ್ಮ ವಿಡಿಯೋದಲ್ಲಿ ನಾವೇನು ಟೆಕ್ಸ್ಟನ್ನು ಕೂಡ ಆ್ಯಡ್ ಮಾಡಿದ್ದೀವಿ, ನಮ್ಮ ಚಾನಲ್ ನೇಮ್ ಕೂಡ ಹಾಕಿದ್ದೀವಿ, ಅದಾದಮೇಲೆ ಎಫೆಕ್ಟ್ ಹಾಕಿದ್ದೀವಿ ಮತ್ತು ಫಿಲ್ಟರ್ ಎಲ್ಲ ಚೇಂಜ್ ಮಾಡೋದೆಲ್ಲ ಮಾಡಿದ್ದೀವಿ. ಇವಾಗ ನಮ್ಮದೇ ಆದಂಥ ತುಂಬ ಎಡಿಟಿಂಗ್ ನಾವು ಮಾಡಿದ್ದೀವಿ. ಇವಾಗ ಈ ವಿಡಿಯೋನ ನಾವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದ್ರಿಂದ ಯಾವುದೇ ರೀತಿ ಕಾಪಿರೈಟ್ ಬರಲ್ಲ. ಏನಕ್ಕೆ ನಮ್ಮದೇ ಓನ್ ಮ್ಯೂಸಿಕ್ಕು ಸಾಂಗ್ ಎಲ್ಲ ಆ್ಯಡ್ ಮಾಡ್ತಾ ಇರೋದು, ಎಲ್ಲ ರೀತಿ ಎಡಿಟಿಂಗ್ ಕೂಡ ನಮ್ಮದೇ ಮಾಡಿರೋದ್ರಿಂದ ಕಾಪಿರೈಟ್ ಬರಲ್ಲ. ಓಕೆನಾ ಫ್ರೆಂಡ್ಸ್, ಎಷ್ಟು ಈಸಿ ಅಂತ ಈ ರೀತಿ ವೀಡಿಯೋಸ್ನ ಕ್ರಿಯೇಟ್ ಮಾಡೋದು. ನನಗೀಗ ಜಸ್ಟ್ ಒಂದು 2 ನಿಮಿಷ 3 ನಿಮಿಷದಲ್ಲಿ ನಾನು ವೀಡಿಯೋ ಎಡಿಟ್ ಮಾಡಿಬಿಟ್ಟೆ. ಇದೇ ರೀತಿ ನಿಮಗೂ ಕೂಡ ಈಸಿ ಆಗುತ್ತೆ. ಫಸ್ಟ್ ಸ್ವಲ್ಪ ಟಫ್ ಆಗ್ಬೋದು. ಒಂದು 2-3 ವೀಡಿಯೋಸ್ನ ನೀವು ಎಡಿಟ್ ಮಾಡಾದ್ಮೇಲೆ ನಿಮಗೆ ಕೂಡ ಈಸಿ ಆಗುತ್ತೆ. ಓಕೆನಾ. ಈಗ ನಮ್ಮದು ವೀಡಿಯೋ ಏನಾಗಿದೆ ಡೌನ್ಲೋಡ್ ಆಗಿದೆ. ಇದನ್ನು ಬ್ಯಾಕ್ ಹೋಗೋಣ ಆನ್ ಮಾಡ್ಕೊಂಡಾಗ ನೋಡಿ ಈ ರೀತಿ ಕ್ಯಾಟ್ ವೀಡಿಯೋಸ್ಗಳು ಕಾಣಿಸ್ತಿದೆಯಲ್ಲ, ಇದರಲ್ಲಿ ನಮಗೆ ಸಾಂಗ್ ಏನು ಹಾಕಿದ್ದಾರೆ ನೋಡಿ. ಓಕೆನಾ. ಇದರಲ್ಲಿ ನಿಮಗೆ ಯಾವ ಸಾಂಗು ಟ್ರೆಂಡಿಂಗ್ ಸಾಂಗ್ ಇಷ್ಟ ಆಗುತ್ತೆ ಅದಕ್ಕೆ ಕೂಡ ನೀವು ಪ್ಲಸ್ ಮಾರ್ಕ್ ಏನಿದೆ ಅದನ್ನು ಕ್ಲಿಕ್ ಮಾಡಿಕೊಂಡು ಶಾರ್ಟ್ಸ್ ಮೇಲೆ ಹೋಗಿಬಿಟ್ಟು ಇಲ್ಲಿ ನೋಡಿ ಇಲ್ಲಿ ವೀಡಿಯೋನ ಆ್ಯಡ್ ಮಾಡ್ಕೊಳ್ಳೋಣ. ನಮ್ಮ ವೀಡಿಯೋ ಏನಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಇಲ್ಲಿ ನಮಗೆ ಕಾಪಿರೈಟ್ ಫ್ರೀ ಮ್ಯೂಸಿಕ್ಗೆಲ್ಲ ಬೇಕು ಅಂದರೆ ಈ ರೀತಿಯೇ ಆ್ಯಡ್ ಮಾಡಿ ಶಾರ್ಟ್ಸಿಗೆ. ಇಲ್ಲಿ ನೋಡಿ ಡನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಪ್ರೊಸೆಸಿಂಗ್ ತಗೊಳ್ತಾ ಇದೆ. ನೀವು ಈ ರೀತಿ ಮಾಡೋದ್ರಿಂದ ನಿಮಗೆ ಟ್ರೆಂಡಿಂಗ್ ಸಾಂಗ್ ಯಾವುದಾದ್ರೂ ಕಾಣಿಸಿದ್ರೆ, ಇಲ್ಲಾಂದರೆ ನೀವು ಇಲ್ಲಿ ಆ್ಯಡ್ ಮ್ಯೂಸಿಕ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕೂಡ ನೀವು ಮ್ಯೂಸಿಕನ್ನು ಆ್ಯಡ್ ಮಾಡ್ಬೋದು. ಇಲ್ಲಾಂದರೆ ನಾನು ವೀಡಿಯೋ ತೋರಿಸಿದ್ನಲ್ಲ ಆ ವೀಡಿಯೋದು ಸಾಂಗನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಇದು ಎರಡರಲ್ಲಿ ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಯಾವುದೇ ರೀತಿ ಕಾಪಿರೈಟ್ ಬರಲ್ಲ. ಓಕೆನಾ. ನೋಡಿ ಇಲ್ಲೆಲ್ಲ ಬರುತ್ತಲ್ವ, ನಿಮಗೆ ಇದರಲ್ಲಿ ಯಾವ ಟ್ರೆಂಡಿಂಗ್ ಸಾಂಗ್ ಬೇಕು ಅದನ್ನು ಆ್ಯಡ್ ಮಾಡಿ ಆದಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಓಕೆನಾ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಸಾಂಗ್ ಕೂಡ ಎಡಿಟ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆದಮೇಲೆ ಮೇಯ್ನ್ ಇಲ್ಲೇ ನೀವು ತಪ್ಪು ಮಾಡೋದು ನೋಡಿ ಫ್ರೆಂಡ್ಸ್, ಇಲ್ಲಿ ಏನಿದೆ ಈ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು ಒಳ್ಳೆ ಕ್ಯಾಟಿಂದು ಇಮೇಜ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು ಇದು, ಇಲ್ಲಾಂದ್ರೆ ಇದು. ಈ ರೀತಿ ತಮ್ನೈಲ್ನ ಹಾಕಬೇಕು ಮೈನಾಗಿ ನಾವು ನಮ್ಮದು ಶಾರ್ಟ್ ವೀಡಿಯೋಗೆ. ತಮ್ನೈಲ್ ಹಾಕಿಲ್ಲ ಅಂದರೆ ನಮ್ಮದು ಅಟ್ರಾಕ್ಟಿವ್ ಆಗಿ ಕಾಣಲ್ಲ. ನೋಡಿ ಈ ರೀತಿ ನಾವು ಏನು ಮಾಡಬೇಕು, ತಮ್ನೈಲ್ನ ಆ್ಯಡ್ ಮಾಡಬೇಕು. ಅದಾದಮೇಲೆ ಮತ್ತೆ ರೈಟ್ ಮಾರ್ಕ್ ಕ್ಲಿಕ್ ಮಾಡಿ ಇಲ್ಲಿ ಇವಾಗ ಅವ್ರನ್ನ ವೀಡಿಯೋ ತೋರಿಸಿದ್ನಲ್ಲ ನಾನು, ಆ ರೀತಿ ಅವ್ರು ಏನೆಲ್ಲ ಹ್ಯಾಶ್ಟ್ಯಾಗ್ ಹಾಕಿದ್ದಾರೆ ಆ ರೀತಿ ಹಾಕಿ. ಇಲ್ಲಿ ನೋಡಿ ಕ್ಯೂಟಿ ಕ್ಯಾಟ್ ಆಯಿತಾ. ಅದಾದಮೇಲೆ ಮತ್ತೆ ಹ್ಯಾಶ್ಟ್ಯಾಗ್ ಹಾಕಿ ಹ್ಯಾಶ್ಟ್ಯಾಗ್ ಪಕ್ಕನೇ ನಾವು ಬರಿಬೇಕಾಯ್ತಾ, ಸ್ಪೇಸ್ ಬಿಡಬಾರ್ದು. ಕ್ಯಾಟ್ ಅಂತ ಹಾಕಿದ್ರೆ ನೋಡಿ ಇಲ್ಲಿ ಕ್ಯಾಟ್ ಶಾರ್ಟ್ಸ್ ಬಂದಿದೆ ಮತ್ತು ಕ್ಯಾಟ್ಸ್ ಲವರ್ ಬರ್ತಿದೆ. ಬರೀ ನೀವು ಹ್ಯಾಶ್ಟ್ಯಾಗ್ ಹಾಕಿಬಿಟ್ಟು ಅದ್ರ ಪಕ್ಕನೇ ಕ್ಯಾಟ್ ಅಂತ ಬರೆದ್ರೆ ಸಾಕು. ನಮಗೆ ಈ ರೀತಿ ಎಲ್ಲ ನಮಗೆ ಹ್ಯಾಶ್ಟ್ಯಾಗ್ಸ್ಗಳು, ವೈರಲ್ ಹ್ಯಾಶ್ಟ್ಯಾಗ್ಸ್ಗಳು ಸಿಗುತ್ತೆ. ಓಕೆನಾ. ಇದನ್ನು ಯೂಸ್ ಮಾಡಿ. ಕ್ಯಾಟ್ ವಿಡಿಯೋ ಇದೆ, ಕ್ಯಾಟ್ಸ್ ಲವರ್ ಇದೆ, ಕ್ಯಾಟ್ ಶಾರ್ಟ್ಸ್ ಇದೆ, ಕ್ಯಾಟ್ ವಿಡಿಯೋ ಇದೆ. ಅದಾದಮೇಲೆ ಯೂಟ್ಯೂಬ್ ಶಾರ್ಟ್ಸ್, ವೈರಲ್ ಶಾರ್ಟ್ಸ್, ಟ್ರೆಂಡಿಂಗ್ ಶಾರ್ಟ್ಸ್ ಅಂತ ಹಾಕಿ ಅಪ್ಲೋಡ್ ಮಾಡಿ. ಓಕೆನಾ. ಇಷ್ಟನ್ನು ನಾವು ಹಾಕಿಬಿಟ್ಟು ಅಪ್ಲೋಡ್ ಮಾಡಿದ್ರೆ ನಮ್ಮದು
ನಮ್ಮದು ವಿಡಿಯೋ ಏನಿದೆ ಅದು ಟ್ರೆಂಡಿಂಗಲ್ಲಿ ಹೋಗುತ್ತೆ. ಓಕೆನಾ? ಇದೇ ರೀತಿ ನೀವು ಹ್ಯಾಶ್ಟ್ಯಾಗ್ನೂ ಹಾಕಬೇಕು ಮತ್ತು ಟ್ರೆಂಡಿಂಗ್ ಸಾಂಗ್ಸ್ಗಳನ್ನು ಯೂಸ್ ಮಾಡಬೇಕು. ಕ್ಯಾಟ್ ವೀಡಿಯೋಸ್ಗಳಲ್ಲಿ ನೀವು ನೋಡಿದ್ರಲ್ಲ ಆ ಸಾಂಗ್ನು ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಇವಾಗ ನಾನು ತೋರಿಸಿದ್ನಲ್ಲ ಆ್ಯಡ್ ಮ್ಯೂಸಿಕ್ ಏನಿದೆ ಅಲ್ಲಿಂದನೂ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಈ ರೀತಿ ನೀವು ಈಸಿಯಾಗಿ ಕ್ಯಾಟ್ ವೀಡಿಯೋನ ಕ್ರಿಯೇಟ್ ಮಾಡ್ಕೊಳ್ಬೋದು. ಬರೀ ಒಂದು ಇಮೇಜಿಂದ ನಮಗೆ ವೀಡಿಯೋ ರೆಡಿಯಾಗಿ ಸಿಗುತ್ತೆ. ಇದೇ ರೀತಿ ವೀಡಿಯೋನ ಡೈಲಿ ನೀವು 3ರಿಂದ 4 ವೀಡಿಯೋನ ಹಾಕ್ಬೋದು. ನೀವು ಏನಾದರೂ ನಿಮಗೆ ಒಂದು 4-5 ವೀಡಿಯೋ ಹಾಕೋಕ್ಕಾಗಲ್ಲ ಅಂದರೆ ಡೈಲಿ 3 ವೀಡಿಯೋನಾದರೂ ಹಾಕಿ. ಓಕೆನಾ? ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಓಕೆನಾ ಫ್ರೆಂಡ್ಸ್? ಇಷ್ಟೇ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಕೇಳಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.